ಅದೇ ನಮ್ಮ ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗ ಹೇಳಿದ್ರು. ಅವರು ನಮ್ಮಮ್ಮನ ಥರನೇ, ನೀನು ಯೋಚನೆ ಮಾಡಬೇಡ, ಏನಾದರೂ ಆಗಲಿ ಇರೋದೊಂದು ಸೈಟ್ ಆದರೂ ಮಾರ್ಬಿಟ್ಟು ಅವ್ರನ್ನ ಹುಷಾರು ಮಾಡ್ತೀನಿ ಅಂತ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಅಕ್ಕ ದರ್ಶನ್ ಸರ್ ಡಿ.ಬಾಸ್ ಅವರ ಅಭಿಮಾನಿ. ಹೌದು. ಯಾಕೆ ಅಷ್ಟೊಂದು ಹುಚ್ಚು ಅಭಿಮಾನಿ? ಸ್ಕೂಲ್ ಟೈಮಿಂದನೂ ಅವ್ರ ಅಭಿಮಾನಿ. ಇಲ್ಲ ಸರ್, ಇದೇ ವಿಷಯಕ್ಕೆ ಎಷ್ಟೋ ಜಗಳಗಳಾಗ್ಬಿಟ್ಟ ಮನೇಲಿ. ಹೌದಾ? ಯಾಕೆ ಇಷ್ಟಪಡ್ತೀಯ ಅಷ್ಟೊಂದು ಅವ್ರನ್ನ? ದೊಡ್ಡವರಾದ್ಮೇಲೆ ಏನಾಗ್ಬೇಕು ಕನ್ಸಿನೆಲ್ಲ ಹೇಳ್ತಾ ಇರ್ತಾರೆ. ತಂದೆ ಸತ್ತಾಗ ಊಣಕ್ ಜಮೀನಿಲ್ಲ ಅವ್ನಿಗೆ ಅಂತ ಅಂದ್ಬಿಟ್ಟವ್ರು. ಡೈರೆಕ್ಟ್ ದೇವಸ್ಥಾನ ಹತ್ರ ಮುಂದ್ಕೊಂಡು ಕಂಪ್ಲೀಟ್ ಆಗಿ ದೇವ್ರ ಪ್ರಮಾಣ ಮಾಡಿ ವಿಡಿಯೋ ಮಾಡಕ್ ಹಾಕ್ತೀನಿ. ಹೊಟ್ಟೆ ಹಸ್ಬಿಡ್ತಾ ಇತ್ತು. ₹2 ಎಲ್ಲಾರು ಇಸ್ಕೊಂಡು ಪಾರ್ಲೇಜಿ ಬಿಸ್ಕೆಟ್ ತಗೊಂಡು ನಾನು ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ನೋಡ್ದ ಅಂದ್ರೆ ಏನೋ ಅಭಿಮಾನ. ಅವ್ರಂತೂ ನಾವು ನೋಡಕ್ ಆಗ್ಲಿಲ್ಲ, ಮೀಟ್ ಮಾಡಕ್ ಹೋಗ್ಲಿಲ್ಲ. ಅವ್ರದ್ದು 2ನೇ ರೂಪ ಸುದೀಪಣ್ಣ. ಅವನ್ ಇದ್ದಿದ್ದ ಪರಿಸ್ಥಿತಿಲಿ, ಅವ್ನು ಕೇಳ್ಕೊಂಡಿದ್ದ ರೀತಿಲಿ ಏನಾದ್ರೂ ಆಗ್ಲಿ ಒಂದ್ ಜೀವ ಉಳ್ಕೊಳುತ್ತೆ ಅನ್ನೋ, ನಮ್ಮಿಂದ ಒಂದ್ ಜೀವ ಉಳಿಯುತ್ತೆ ಅನ್ನೋ ದೃಷ್ಟಿಲಿ ನಾವು ವಿಡಿಯೋ ಮಾಡಾಕಿದ್ದು. ನೀವೇನಾದ್ರೂ ನಿರಾಶ್ರಿತರಿಗೆ ಹೆಲ್ಪ್ ಮಾಡಿದೀರಾ? ಏನಾದ್ರು ಮಾಡಿದೀರಾ? ಯಾವ ತರ? ಖಂಡಿತ ಮಾಡಿದೀವಿ ಸರ್. ಪ್ರತಿ ತಿಂಗಳು ಆಶ್ರಮಕ್ಕೆ ಹೋಗ್ತಾ ಇದ್ದೋ. ಪ್ರತಿ ತಿಂಗಳು ನೀವು ಜನಸ್ನೇಹಿ ಯೋಗೇಶ್ ಅವ್ರು ಕೇಳ್ಬೋದು, ಆರೈಕೆ ಆಶ್ರಮ ಕೇಳ್ಬೋದು, ನಕ್ಷತ್ರ ಏನ ಆಶ್ರಮ ಹೆಸರು, ನಕ್ಷತ್ರ ಆಶ್ರಮ ಕೇಳ್ಬೋದು. ತುಂಬಾ ಆಶ್ರಮಗಳಿಗೆ ಹೋಗಿದ್ದೀವಿ. ಸೀರಿಯಲ್ ಮಾಡ್ಬೇಕಿತ್ತು, ಇಲ್ಲ ಸಿನಿಮಾ ಮಾಡ್ಬೇಕಿತ್ತು, ಜನಗಳಿಗೆ ಗುರುತಿಸ್ಕೊಳಕ್ಕೆ. ಇವಾಗ ಏನಿಲ್ಲ, ಸೋಷಿಯಲ್ ಮೀಡಿಯಾ ತುಂಬಾ ಪ್ಲಾಟ್ಫಾರ್ಮ್ ಇದೆ. ಹಾಗಾಗಿ ಎಷ್ಟೋ ಜನ ಗುರ್ತಿಸ್ಕೊಂಡವ್ರೆ. ಇಲ್ಲ, ಅವನು ಮಾತಾಡಿದ ಅದೇ ರೀತಿ ಇತ್ತು. ಅಲ್ಲೇ ನಿಂತಿರು, ಕೊಟ್ಟ ಮೇಲೆ ಇಸ್ಕೊಂಡು ಹೋಗು, ಈ ತರ ಎಲ್ಲ ಮಾತಾಡ್ದ. ಅವಾಗ ಇವ್ರೊಂದು ಏಟ್ ಹೊಡೆದ್ರು. ಗೊತ್ತಿದ್ದೋ ಗೊತ್ತಿಲ್ಲದ ರೀತಿನಲ್ಲಿ ಇದು ಆ ಟೈಮ್ಗೆ ಮಾಡ್ಬೇಕಿತ್ತ, ಇಲ್ಲ ಮಾಡಬಾರ್ದಾಗಿತ್ತ ಅಂತ ಅನ್ಸೋ ಟೈಮ್ ಇರಬಹುದು. ಅದರಿಂದ ನಿಮ್ಗೆ ಏನಾದ್ರು ನಿಮ್ಮ ಮುನ್ನಡೆಗೆ ಏನಾದ್ರು ಹಿನ್ನಡೆ ಆಯ್ತಾ? ನೀವೊಂದು ವಿಡಿಯೋ ಮಾಡಿ ಹಾಕ್ತೀರಿ, ಸ್ಕ್ಯಾನರ್ ಹಾಕ್ತೀರಿ. ಖಂಡಿತ ಆಗಿದೆ ಸರ್. ನಾನು ಅದನ್ನ ನೇರವಾಗಿ ಅದಕ್ಕೆ ಕೇಳಿದ್ದು. ಕೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ ಇಲ್ಲ, ಕೇಳಿ ಕೇಳಿ, ಇದೆಲ್ಲ ಹೇಳಲೇಬೇಕು. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಒಂದ್ ಮಾಡಿದೀವಿ ಅಂದ್ಮೇಲೆ ಅದ್ರ ಬಗ್ಗೆ ಪಬ್ಲಿಕ್ ಅಲ್ಲಿ ಉತ್ತರ ಕೊಡ್ಬೇಕು. ಒಂದೇನಾದ್ರು ಕಂಡ್ರೆ ಬೇರೆಯವ್ರ ದುಡ್ಡಲ್ಲ, ಅದು ಯಾವುದೇ ಕಾರಣಕ್ಕೂ ರಾಯರ ಮೇಲೆ ಸತ್ಯವಾಗ್ಲೂ ನಾವ್ ಯಾರ್ದು ₹1 ಇಟ್ಕೊಂಡಿಲ್ಲ. ಅಂದ್ರೆ ಅವತ್ತಿನ ಪರಿಸ್ಥಿತಿ ನಾವು ಮಾಡ್ಬೇಕಾ ಮಾಡ್ಬಾರ್ದ ಅನ್ನೋದು ನಮ್ ತಲೆಗೆ ಇರ್ಲಿಲ್ಲ. ಅವನ್ ಇದ್ದಿದ್ದ ಪರಿಸ್ಥಿತಿಲಿ, ಅವ್ನ್ ಕೇಳ್ಕೊಂಡಿದ್ ರೀತಿಲಿ ಏನಾದ್ರೂ ಆಗ್ಲಿ ಒಂದ್ ಜೀವ ಉಳ್ಕೊಳುತ್ತೆ ಅನ್ನೋ, ನಮ್ಮಿಂದ ಒಂದ್ ಜೀವ ಉಳಿಯುತ್ತೆ ಅನ್ನೋ ದೃಷ್ಟಿಲಿ ನಾವ್ ವಿಡಿಯೋ ಮಾಡಾಕಿದ್ದು. ನಾವು ಇನ್ನೊಂದು 2 days ಯೋಚನೆ ಮಾಡಿದ್ರೆ ನಾವ್ ಬೇರೆ ತರ ಥಿಂಕ್ ಮಾಡ್ತಿದ್ರೇನೋ. ಅವತ್ತು ಯೋಚನೆ ಮಾಡಕ್ಕೂ ನಮ್ಗೆ ಟೈಮ್ ಇರ್ಲಿಲ್ಲ. ಅವನು ಅದೇ ಸ್ಥಿತಿಲಿದ್ದ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಾಕಿದ್ವಿ. ಆದ್ರೆ ನಾವ್ ಒಬ್ಬರೇ ವಿಡಿಯೋ ಮಾಡಾಕಿಲ್ಲ, 25-30 ಜನ ವಿಡಿಯೋ ಮಾಡಾಕಿದ್ದಾರೆ. ನಾವು ಅವ್ನಿಗೆ ಈಗ ಅವನ ಹೆಸರಲ್ಲಿ ನಾವು ಈಗ ನಿಮ್ಮ ಹೆಸರು ಹೇಳ್ಬಿಟ್ಟು ನಾವು ದುಡ್ಡು ಇಸ್ಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ? ಎಲ್ಲಿ ಸುಮ್ಮನೆ ಇರ್ತಾರೆ? ಅವನು ಹಂಗೇನೆ, ಯಾರು ಸುಮ್ಮನೆ ಇರಲ್ಲ. ಅವನಿಗೋಸ್ಕರನೇ ಮಾಡಿದ್ವಿ. ಅವನಿಗೆ ಅಲ್ಲಿ ಎಷ್ಟು ಬಂತು ₹1 ನಾವು ಇದು ಮಾಡಿದೆ ಅವನಿಗೆ ಕೊಟ್ಟಿದ್ದೀವಿ. ಅವನು ಅವತ್ತು ಆಮೇಲೆ ಯಾರೇನಾದ್ರು ಅನ್ಕೊಳ್ಳಿ, ಅವತ್ತು ಅವ್ನು ಉಳ್ಕೊಳ್ಳೋಕ್ಕೆ ಆ ಹಣನೂ ಸ್ವಲ್ಪ ಕಾರಣ ಆಯ್ತೇನೋ. ಪ್ರಕಾಶನ್ ಬಗ್ಗೆ ತುಂಬಾ ನೆಗೆಟಿವ್, ನಮ್ಮ ಬಗ್ಗೆನೂ ನೆಗೆಟಿವ್ ಮಾಡಿದ್ರು. ಅವತ್ತು ನನ್ನ ತಮ್ಮ ಅಂತ ಹೇಳಿದೀನಿ. ಇವತ್ತು ಏನೋ ನನ್ ನೆಗೆಟಿವ್ ಆಗಿದೆ ಅನ್ಬಿಟ್ಟು ನಾನು ಬಿಟ್ಕೊಡಕ್ಕಾಗಲ್ಲ. ಇವತ್ತು ಕೂಡ ನನ್ನ ತಮ್ಮನೇ. ಜಾತ್ರೆ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ಹಬ್ಬ ಮಾಡ್ತಾ ಇದೀವಿ ಮನೇಲಿ ಜೋರಾಗಿ. ಇವ್ನಿಗೂ ಹೇಳಿದ್ದೆ, ನಿಮ್ಮ ಮಡುವಿನ ಕೊಡಲಿ ಜಾತ್ರೆ ನಡೆಯುತ್ತಲ್ಲ, ಜಾತ್ರೆಗೆ ಹೋಗಿದ್ದು. ಜಾತ್ರೆ ನಾನು ಬಿಜಿ ಇದ್ದೆ. 1 hour ಮುಂಚೆನೆ ನಂಗೆ ಮೆಸೇಜ್ ಬಂದಿರುತ್ತೆ, ಸಾರಿ ಬ್ರೋ, ನಾನು ಬದುಕಕ್ಕೆ ಇಷ್ಟ ಆದ್ರೂ ಸಾಯ್ತಾ ಇದ್ದೀನಿ, ನನ್ಗೆ ಕ್ಷಮಿಸಿ, ನನ್ಗೆ ಆರೋಗ್ಯದ ಸಮಸ್ಯೆ ಇದೆ, ಕೆಲವೊಂದು ಬಿಸ್ನೆಸ್ ಇಂದ ಲಾಸ್ ಆಗಿ ನನ್ ಪರ್ಸನಲ್ ಪ್ರಾಬ್ಲಮ್ ಇದೆ, ನಾನು ಸಾಯ್ತಾ ಇದ್ದೀನಿ ಅಂತ ಮೆಸೇಜ್ ಹಾಕಿದ್ದಾನೆ. 1 hour 1.5 hour ನಾನು ನೋಡಿಲ್ಲ. ಮೆಸೇಜ್ ನೋಡ್ತೀನಿ, ಶಾಕ್ ಆಯ್ತು. ಯಾಕೆಂದ್ರೆ ಲೇಟ್ ಆಗಿದೆ, 1-1.5 hour ಲೇಟ್ ಆಗಿದೆ. ಅವನು ಫೋನ್ ಮಾಡಕ್ಕೂ ನಮ್ಗೆ ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡೆ ಸರ್ ನಾನು. ಹೋಗ್ಬಿಟ್ಟಿದ್ದಾನೆ ಅವನು, ಏನ್ ಮಾಡೋದು? ಅವನಿಗೂ ಫೋನ್ ಹೋಗ್ತಾ ಇಲ್ಲ, ಎಲ್ರಿಗೂ ಮಾಡ್ತಾ ಇದೀನಿ, ಯಾರು ಎತ್ತಾ ಇಲ್ಲ. ಆಮೇಲೆ ಫೋನ್ ಮಾಡಿದೆ ಅವ್ರ ಅಮ್ಮನ್ಗೆ. ಅವ್ರ ಅಮ್ಮ ಫುಲ್ ಬಾಯ್ ಬಿಡ್ಕೊಂತ ಇದ್ರು. ಬಡ್ಕಂದ್ರೆ ಏನ್ ಅನ್ಕೋತೀರಾ? ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಕೋತೀರಾ. ಆಮೇಲೆ ಕಟ್ಟಾಯ್ತು. ಮತ್ತೆ ಯಾರ್ಯಾರಿಗೂ ಮಾಡಿದೆ, ನಮ್ಮ ಓನರ್ಗೂ ಮಾಡಿದೆ, ನನ್ನ ಫ್ರೆಂಡ್ ಇದ್ದಾನೆ ನನ್ನ ಮನೆ ಕೆಳಗಡೆ, ಅವನು ಮಾಡಿದೆ. ಮಾಡ್ಬಿಟ್ಟು ಎಲ್ಲಿ ಹೋದ, ಎಲ್ಲಿ ಏನಾಯ್ತು ಫಸ್ಟ್ ಹೋಗಿ ನೋಡೋರು ಮನೆಗೆ ಅಂದಾಗ ಇನ್ನ ಸ್ವಲ್ಪ ಜೀವ ಇತ್ತಂತೆ. ಇವನ್ ಫುಲ್ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಂದ್ ನರ ಕಟ್ಟಾಗಿದ್ರೆ ಅವ್ನಿಲ್ಲ, ಅಷ್ಟು ಟೈಮು ಬ್ಲಡ್ ಮಾತ್ರ ಹೋಗಿದೆ, ಆ ನರ ಕಟ್ಟಾಗಿಲ್ಲ ಅವನಿಗೆ. ಸೀದಾ ಬೆಳಗ್ಗೆ ಎದ್ದು ಬರ್ತೀನಿ ಬೆಂಗಳೂರಿಗೆ. ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಬಟ್ ಏನಿಲ್ಲ, ತೊಂದರೆ ಇಲ್ಲ, ಹುಷಾರಾಗ್ತಾನೆ ಅಂತ ಹೇಳಿದ್ದಾರೆ. ಹಾಸ್ಪಿಟ್ಲ್ ಹುಷಾರಾಗಿ ನಾನು ಹೋಗಿ ಕೇಳಿದೆ, ಯಾಕೆ ಏನು ಅಂತ ಕೇಳಿದ್ವಿ. ಇದೇ ಸೇಮ್ ಪ್ರಾಬ್ಲಮ್, ಕಾಲಿನ ಸಮಸ್ಯೆ. ಅವನಿಗೆ ಕಾಲಿಂದ ಇಲ್ಲಿ ತನಕ ಒಂದು ನರ ಬರುತ್ತೆ, ಅದು ಕಂಪ್ಲೀಟ್ ಬ್ಲಾಕ್ ಆಗಿದೆ. ಅದನ್ನ ತೋರಿಸ್ಕೊಳ್ಳೋಕೆ ಅವನ ಹತ್ರ ದುಡ್ಡಿಲ್ಲ. ಕೆಲವೊಂದು ಬಿಸ್ನೆಸ್ ಇಂದ ಲಾಸ್ ಆಗಿ ಸಾಲ ಮಾಡ್ಕೊಂಡು
ಹಾಳಾಗಿದ್ದಾನೆ ಕಂಪ್ಲೀಟ್ ಆಗಿ. ಅವ್ನು ಎಲ್ಲಾ ಕಡೆ ಏನೇನೋ ಮಾಡಿದ್ದಾನೆ, ಬಟ್ ಮ್ಯಾನೇಜ್ ಮಾಡಕ್ ಆಗಿಲ್ಲ. ಫೈನಲಿ ತೀರ್ಮಾನ ತಗೊಂಡ್ಬಿಟ್ಟಿದ್ದಾನೆ. ಅವನು ಆ ತೀರ್ಮಾನ ತಗೊಳ್ಳೋಂತ ವ್ಯಕ್ತಿನೂ ಅಲ್ಲ. ಅವ್ನು ಸಾಯಂತ ವ್ಯಕ್ತಿ ಅಲ್ಲ. ಸಿಚುವೇಶನ್ ಅಲ್ಲಿ ಬೇರೆಯವ್ರಿಗೆ ಮೋಸ ಮಾಡಿದೀನಿ, ಬೇರೆಯವ್ರು ನನ್ಗೆ ಕೊಡ್ಲಿಲ್ಲ ಅಂತ ಅನ್ಕೋತಾರೆ ಅನ್ನೋ ಉದ್ದೇಶಕ್ಕೆ ಅವ್ನು ಮಾಡ್ಕೊಂಡಿರೋದು. ಆಗ ಏನ್ ಮಾಡ್ದ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬಂದು ಮಾತಾಡಿ, ಹೇಮಂತ ಮತ್ತೆ ತೇಜು ಅಂತಿದ್ದಾನೆ ಎಲ್ಲ ಮಾತಾಡಿ ಈ ರೀತಿ ಮಾಡೋಣ, ಹೇಗಿದ್ರು ಹುಷಾರಿಲ್ಲ ಅವ್ರಿಗೆ, ನಿಜನೇ ಹೇಳೋಣ ಅನ್ಬಿಟ್ಟು ಮಾಡ್ದು. ಜನಗಳು ಅದನ್ನ ಏನ್ ಮಾಡಿದ್ರು, ಇವನು ಜನಗಳು ಪಾಪ ಅವ್ನಿಗೆ ಸ್ಟಾರ್ಟಿಂಗ್ ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಸ್ಕ್ಯಾನಿಂಗ್ ಬ್ಲಾಕ್ ಆಯ್ತು, ಸ್ಕ್ಯಾನರ್ ಬ್ಲಾಕ್ ಆಯ್ತು, ಆತರ ಜನ ಹೆಲ್ಪ್ ಮಾಡ್ತಾ ಇದ್ರು. ಇಲ್ಲಿ ಯಾರೋ ಒಬ್ಬ ಏನ್ ಮಾಡ್ದ, ನೆಗೆಟಿವ್ ಕ್ರಿಯೇಟ್ ಮಾಡ್ದ. ಇವರು ಎಲ್ಲ ಸೇರಿ ಏನೋ ನಾಟಕ ಆಡ್ತಿದ್ದಾರೆ. ಪ್ಲಾನ್ ಮಾಡಿದ್ದು ನಾವೇನೆ ಫ್ರೆಂಡ್ಸು, ಯಾಕೆಂದ್ರೆ ಉಳಿಸ್ಬೇಕು ಅವ್ನ, ಯಾಕಂದ್ರೆ ಅವ್ನ ಹೆಲ್ತ್ ಇಶ್ಯೂಸ್ ಇದೆ. ನಾವೇನ್ ಸುಳ್ಳು ಹೇಳಿಲ್ಲ, ಇನ್ನೊಂದು ಹೇಳಿ ಅವ್ನ ಪ್ರಾಬ್ಲಮ್ ಇದೆ, ಆಪರೇಷನ್ ಮಾಡಿಸ್ಲೇಬೇಕು. ಹಂಗಾಗಿ ನಾವು ನಿಜನೇ ಹೇಳ್ದೋ ಮಾಡ್ದೋ ವಿಡಿಯೋನ. ನನಗೆ ಹಂಗೂ ಟೈಮ್ ಇರ್ಲಿಕ್ಕಂದ್ರೆ ಒಂದಿನ ದಿನ ಟೈಮ್ ತಗೊಳ್ಳಿ, ಬೇರೆ ಏನೋ ಯೋಚನೆ ಮಾಡೋಣ ಪಬ್ಲಿಕ್ಕು ಅಂತ. ಇಲ್ಲ ಮಾಡೋಣ ಅನ್ಬಿಟ್ಟು ಹೇಮಂತ ಅಂತಿದ್ದಾನೆ ಫ್ರೆಂಡು, ಅವನ್ನೆಲ್ಲ ಸೇರ್ಕೊಂಡು ಮಾಡಿಸ್ಬಿಟ್ಟು ಇಮಿಡಿಯೇಟ್ ನೈಟ್ ಹಾಕ್ಬಿಟ್ರು. ಜನಗಳು ರೆಸ್ಪಾನ್ಸ್ ಚೆನ್ನಾಗೇ ಬಂತು ಪಾಪ. ಜನಗಳು ಹೆಲ್ಪ್ ಮಾಡ್ತಾರೆ ಇಂಥ ವಿಷಯಕ್ಕೆಲ್ಲ. ಇನ್ನೊಂದು ಕನ್ನಡದವರು ಇರ್ಲಿ ಇಲ್ಲೇ ಇರ್ಲಿ, ನಮ್ಮಂತ ಬಡವರಾಗ್ಲಿ ಯಾರನ್ನೂ ಕೈ ಬಿಡಲ್ಲ. ಅದೊಂದು ಉದ್ದೇಶ. 1 ರೂಪಾಯಿ ಹಾಕಿದ್ರು ಅದಾಯ್ತು. ಒಂದು 15 days ಆಯ್ತು, ಕ್ಲೋಸ್ ಆಯ್ತು, ಎಲ್ಲ ಇದು ಮಾಡ್ದು. 15 days ಪೂರ್ತಿ ಬರ್ಲಿಲ್ಲ, ಒಂದು 3-4 days ಅಂದ್ರೆ ಕಡಿಮೆ ಆಯ್ತು, ಹೋಗ್ತಾ ಹೋಗ್ತಾ ಕಡಿಮೆ ಆಗೋಯ್ತು. ಆಮೇಲೆ ಫುಲ್ ಇದಾಯ್ತು. ಆಗ 15 days ನಾವೆಲ್ಲ ಕಡೆ ಡಿಲೀಟ್ ಮಾಡಿಸಿ, ಬೇಡ್ರಪ್ಪ ಸಾಕು, ಅವ್ನಿಗೆ ಎಷ್ಟಾಗಿದೆ ಅಷ್ಟು ಸಾಕು, ಓದಷ್ಟು ಇದು ಜಾಸ್ತಿ ದಿನ ಓದಷ್ಟು ನೆಗೆಟಿವ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಇದ್ ಮಾಡ್ದ. ಅಂದ್ರೆ ನೀವು ಹಾಕುವಂತ ಕೆಟ್ಟ ಕಾಮೆಂಟ್ಸ್ ಗಳಿಗೆ ಭಯ ಬಿದ್ದು ಆಗ ಏನಾಯ್ತು, ಅದೇ 15 days ಆದ್ಮೇಲೆ ಏನಾಯ್ತು, ನಾವು ವಿಡಿಯೋಗಳು ಮಾಡ್ತೀವಲ್ಲ, ಅದಕ್ಕೆಲ್ಲ ಕಾಮೆಂಟ್ ಹಾಕಕ್ ಶುರು ಆದ್ರು. ಸಾವಿರ ಕಮೆಂಟ್. ಎಷ್ಟು ಬಂತು ದುಡ್ಡು, ನೀವ್ ಎಷ್ಟು ತಗೊಂಡ್ರಿ, ನೀವ್ ಹಂಗ್ ಮಾಡಿದ್ರಿ, ನೀವ್ ಹಿಂಗ್ ಮಾಡಿದ್ರಿ, ಬಟ್ಟೆ ಹಾಕಂದ್ರೆ ಒಂದ್ ಚೈನ್ ಹಾಕಂದ್ರೆ, ಒಂದ್ ಚಪ್ಪಲಿ ಎಲ್ಲ ಬಿಟ್ಟಿ ದುಡ್ಡು, ಬಿಟ್ಟಿ ಶೋಕಿ ಅಂತ. 4-5 ವರ್ಷ ಆಗೈತೆ ಸರ್. ಏನು ಪ್ರಕಾಶನ್ ದುಡ್ಡಲ್ಲಿ ಕಾರ್ ತಗೊಂಡ, ಪ್ರಕಾಶನ್ ದುಡ್ಡಲ್ಲಿ ಬಟ್ಟೆ ತಗೊಂಡ, ಏನ್ ಈ ತರ ಕೇಳ. ಈಗ ಅದೇ ಟೈಮಲ್ಲಿ ಸೂರತ್ ಒಂದು ಪ್ರಮೋಷನ್ ಬಂತು, ಫ್ಲೈಟ್ ಅಲ್ಲಿ ಹೋಗ್ತೀವಿ, ಅದನ್ನ ಇಟ್ಕೊಂತಾರೆಲ್ಲ. ದುಡ್ಡು ಎತ್ಕೊಂಡು ಫಾರಿನ್ ಟ್ರಿಪ್ ಹೋಗ್ತಾವ್ರೆ ಶ್ರುತಿ ಮಂಜುನಾಥ್, ನೀವು ಎಲ್ಲ ಆರಾಮಾಗಿ ಇಲ್ಲಿದ್ದೀರಾ ಮನೇಲಿ, ನೋಡ್ರಿ ಅವ್ರನ್ನ ಅಂತ. ನನಗೆ ಆ ವಿಡಿಯೋಗೆ ಬಂದು ಕಂಪ್ಲೀಟ್ ಒಂದು 200-300 ಬ್ಯಾಡ್ ಕಮೆಂಟ್ ಸರ್. ನೋಡಿ ಬೇಜಾರಾಗುತ್ತೆ ನನಗೆ. ಯಾವಾಗ ಸೂರತ್ ಇಂದ ಬರ್ತೀನಿ ಪ್ರಮೋಷನ್ ಮುಗಿಸಿ, ನೆಕ್ಸ್ಟ್ ಗುರುವಾರ, ಇವತ್ತು ಗುರುವಾರನೇ ರಾಯರು ನೋಡಿ, ಇವತ್ತೇ ಕರೆದ ನಿಮ್ಮನ್ನ, ಗುರುವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ರಾಯರ ದೇವಸ್ಥಾನಕ್ಕೆ. ನಾನ್ ಯಾಕೆ ತಪ್ಪು ತಿಳ್ಕೊಬೇಕು, ನಾನ್ ಯಾಕೆ ಬ್ಯಾಡ್ ಉಗಿಸ್ಕೋಬೇಕು ಜನಗಳ ಹತ್ರ ಅನ್ಬಿಟ್ಟು ಡೈರೆಕ್ಟ್ ದೇವಸ್ಥಾನ ಹತ್ರ ಮುಂದ್ಕೊಂಡು ಕಂಪ್ಲೀಟ್ ಆಗಿ ದೇವ್ರ ಪ್ರಮಾಣ ಮಾಡಿ ವಿಡಿಯೋ ಮಾಡಕ್ ಹಾಕ್ತೀನಿ. ಸೊ ಆಗ ಅದು ಒಂದಷ್ಟು ಇಲ್ಲ ಸರ್, ನಾವು ದುಡ್ಡಲ್ಲಿ ಇವತ್ತು ಹೇಳ್ತೀನಿ ಸರ್, ಅವ್ನಿಗೆ 1 ಪೈಸಾ ನಾನು ಎಲ್ಲೋ ಹೋಗ್ಬಿಟ್ಟಿಲ್ಲ. ಬೇರೆ ಸತ್ಯವನ್ನ ಮಾಡಿ ನೀವು ಅಲ್ಲಿ ಕ್ಲಾರಿಟಿ ತಗೊಂತೀರಾ, ಅವಾಗ ನಿಮ್ಗೆ ಒಂದಷ್ಟು ಸಮಾಧಾನ ಸಿಗುತ್ತೆ. ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಿಲ್ಲ. ಎಲ್ಲ ಡೀಟೇಲ್ಸ್ ಪ್ರತಿದಿನ 15 days ಅದು 1 ರೂಪಾಯಿ ಬಂದ್ರು ಅವ್ನ ಡೀಟೇಲ್ಸ್ ಹೋಗ್ತಾ ಇತ್ತು. ಸ್ಟೇಟ್ಮೆಂಟ್ ಅವ್ನಿಗೆ ನಾವು ಕೊಟ್ಟಿದ್ವಿ. ಇವತ್ತು ಕೂಡ ಎಕ್ಸೆಲ್ ಶೀಟ್ ಅಲ್ಲಿ ಎಲ್ಲ ರೆಡಿ ಇದೆ, ಅವ್ನಿಗೆ ಏನ್ ಕೊಟ್ಬಿಟ್ಟು ಎಲ್ಲ ಮಾಡಿದ್ವಿ. ಫೈನಲಿ 8 ಲಕ್ಷ ಚಿಲ್ಲರೆ ಅವನೇ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದು ಕೂಡ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಇವಾಗ ಡಿಲೀಟ್ ಆಗಿರ್ಬೋದು, ಅದು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ನೀವು ಟಿಕ್ ಟಾಕ್ ಇಂದ ಹಿಡಿದು ರೀಲ್ಸ್ ವರೆಗೂ ನಿಮ್ದೇ ಆದ ಒಂದು ಹವಾ ಕ್ರಿಯೇಟ್ ಮಾಡಿದ್ರಿ, ಒಂದ್ ಒಳ್ಳೆ ಹೆಸರು ಮಾಡ್ತೀರಾ. ಆದ್ರೂ ಕೂಡ ರೀಲ್ಸ್ ಮಾಡೋರಲ್ಲೇ ನಿಮ್ಗೆ ಅತಿ ಹೆಚ್ಚು ತುಂಬಾ ಇಷ್ಟವಾದ ಕಪ್ಪಲ್ ಯಾವುದು? ದಾವಣಗೆರೆ ಅನುಕಿರಣ್ ಅಂತಿದ್ದಾರೆ, ಅವರು ತಂಗಿ ಭಾವನೆ ಅಂತ ತುಂಬಾ ರೀಲ್ಸ್ ಅಲ್ಲೇ ಪರಿಚಯ ಆಗಿದ್ದು ಟಿಕ್ ಟಾಕ್ ಇಂದ. ಇವತ್ತು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ, ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೇವೆ. ಅನುಕಿರಣ್ ಗೊತ್ತಿರ್ಬೇಕಲ್ಲ ನಿಮ್ಗೆ? ಗೊತ್ತಿದೆ. ತುಂಬಾ ಜನ ಇದಾರೆ, ಇಲ್ಲ ಅಂತಲ್ಲ. ತಂಗಿ ಭಾವ ಅಂತ ಅನ್ಕೊಂಡವ್ರ ನಮ್ಮಣ್ಣ. ಅದ್ ಬಿಟ್ರೆ ಅಭಿ ಜಗ್ಗೇಶ್ ಕೂಡ ಗೊತ್ತು, ಅವನು ಒಳ್ಳೆ ಸ್ನೇಹಿತ, ತುಂಬಾ ಇಷ್ಟ. ಅಭಿ ಜಗ್ಗೇಶ್ ಕೂಡ ಒಬ್ಬ ಒಳ್ಳೆ ಕಲಾವಿದ. ಅವರು ಕಾಮಿಡಿ ಕಿಲಾಡಿಗಳೆಲ್ಲ ಪಾಪ ಅವನು ಬಂದ್ ರಂಜಿಸ್ತಾರೆ, ಇತ್ತೀಚೆಗೆ ಚೆನ್ನಾಗ್ ಮಾಡ್ತಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಅಣ್ಣ. ಈಗ ನೀವು ಹಳ್ಳಿಲಿ ಅಲ್ಲಿ ಜೀವನ ಮಾಡ್ತಾ ಇದ್ರಲ್ಲ, ಈಗ್ಲೂ ಒಂದಷ್ಟು ದಿನ ಇಲ್ಲೇ ಇದ್ಬಿಟ್ಟು ವಾಪಸ್ ಊರ್ ಕಡೆಗೆ ಹೋಗ್ಬೇಕು ಅನ್ನೋದು ಏನಾರ ತಲೆಯಲ್ಲಿ ಇದೆಯಾ, ಇಲ್ಲ ಬೆಂಗಳೂರಲ್ಲೇ ಇನ್ನ ಒಂದಷ್ಟು? ಅವ್ರದಂತೂ ತುಂಬಾ ಇದೆ. ಹೇಳಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಯಾಕೆಂದ್ರೆ ನನಗೆ ಹಳ್ಳಿನೇ ಇಷ್ಟ. ಇವಳಿಗೆ ಬೆಂಗಳೂರಲ್ಲಿ ಇರ್ಬೇಕು, ಸ್ವಂತ ಮನೆ ಕಟ್ಬೇಕು, ಏನೇನೋ ಆಸೆಗಳು ಇರ್ತವೆ ಹೆಂಗಸ್ರ ಮೇಲೆ, ಕಾಮನು. ನನಗೆ ಹಳ್ಳಿಲಿ ಒಂದ್ ಒಳ್ಳೆ ಮನೆ ಕಟ್ಬೇಕು, ಒಂದ್ ವಿಶಾಲವಾಗಿ ಜಮೀನ್ ನೋಡ್ಕೊಂಡಿರ್ಬೇಕು, ಅಣ್ಣ ಏನಾರು ಮಾಡ್ಬೇಕು ಅನ್ನೋ ಒಂದ್ ಇದಷ್ಟೇ. ನೋಡಿ, ಈಗ ನೀವು ಮನೆ ಸುದ್ದಿ ಹೇಳಿದ್ರಲ್ಲ, ನಾನು ಆಗ್ಲೇ ಕೇಳ್ಬೇಕಂತ ಅನ್ಕೊಂಡೆ. ನೋಡಿ, ಒಂದಷ್ಟು ಜನ ಹೆಸರು ಮಾಡಿರೋರೆಲ್ಲ ಅವ್ರವ್ರ ಊರಲ್ಲಿ ನಾನು ಅಷ್ಟು ಲಕ್ಷದ ಮನೆ ಕಟ್ತೆ, ನಾನು ಇಷ್ಟು ಲಕ್ಷದ ಮನೆ ಕಟ್ತೆ, ಒಂದು ಗೃಹ ಪ್ರವೇಶದ ವಿಡಿಯೋ ಹಾಕ್ತಾರೆ. ಅವ್ರಿಗೂ ನಾವು ಹ್ಯಾಟ್ಸಪ್ ಹೇಳೋಣ, ನಾವು ಯಾವುದೇ ತರ ಜಲಸ್ ಇಲ್ದೇನೆ ಕೇಳ್ತಾ ಇಲ್ಲ. ಅವರೆಲ್ಲ ಕಟ್ತಾ ಇರುವಾಗ ನಿಮ್ಮ ಮನಸ್ಸೊಳಗಡೆ ನಾನು ಇನ್ನೂ ಯಾಕೆ ಕಂಪ್ಲೀಟ್ ಮಾಡಕ್ ಆಗಿಲ್ಲ,
ಅಂತ ಯಾಕೆ ಅದನ್ನ ಕಾಡ್ತಾ ಇದೆ ನಿಮ್ಗೆ? ಸರ್ ಖಂಡಿತ ಹಳ್ಳಿ ಕಡೆಗೆ ಹೋದಾಗ ರೋಡ್ ಸೈಡ್ ಮನೆಗಳೆಲ್ಲ ನೋಡ್ತೀನಿ ನಾನು. ಯಾಕೆ ನೋಡ್ತೀನಿ ಅಂದ್ರೆ ನಾನಂತ ಇಂಥದೊಂದು ಮನೆ ಕಟ್ಬೇಕಲ್ಲ, ಕೊನೆಗೆ ಚಿಕ್ಕದಾದ್ರೂ ನೋಡ್ತೀನಿ ಈ ಚಿಕ್ಕದಾಗಿ ಚೆನ್ನಾಗಿ ಕಟ್ಟೋರು ನಾನು ಕಟ್ಬೇಕಲ್ಲ ಅಂತ. ಯಾಕೆಂದ್ರೆ ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕನ್ಸೋದು. ನಮ್ಮ ತಂದೆಗೂ ಇತ್ತು, ನಮಗೂ ಇತ್ತು. ನಮ್ಮ ತಂದೆ ಕಟ್ಟಿದ್ದಾರೆ, ಈಗಲೂ ಸಿಂಪಲ್ ಆಗಿದೆ. ಹಳ್ಳಿಲಿ ಹೋದ್ರೆ ಇರಕ್ಕಾಗಲ್ಲ ಅನ್ನೋ ತರ ಏನಿಲ್ಲ, ಚೆನ್ನಾಗಿದೆ. ಬಟ್ ನನ್ ಕನ್ಸಲ್ಲಿ ಒಂದು ಮನೆ ಕಟ್ಬೇಕು. ಎಲ್ಲೋ ಒಂದ್ ಕಡೆ ನಮ್ಗೆ ತಡೆಯಕ್ ಆಗ್ತಾನೆ ಇಲ್ಲ ಅನ್ನೋ ಒಂದು ಅವಮಾನಗಳು ನಿಮ್ಗೊಂದಷ್ಟು ಆಗಿರುತ್ತೆ ಒಬ್ಬ ಮನುಷ್ಯನ ಲೈಫ್ ಜರ್ನಿಲಿ. ಅದು ಮರೆಯಕ್ಕಾಗದಿರೋಂಥ ಘಟನೆ ಯಾವ್ದಿರ್ಬೋದು? ಖಂಡಿತ ಆಗಿದೆ ಸರ್, ಅವಮಾನಗಳು ತುಂಬಾ. ಊರ್ದಾದ್ರೂ ಆಗ್ಬೋದು, ಇಲ್ಲ ಬೆಂಗಳೂರಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಅವೆಲ್ಲ ಇರ್ತವೆ. ಅದನ್ನ ನೀವು ಹಂಚ್ಕೊಳಕ್ ಇಷ್ಟಪಟ್ರೆ ನಮ್ಮ ವೀಕ್ಷಕರ ಮುಂದೆ ನೀವು ಇಡ್ಬೋದು ಅದನ್ನ. ಮರೆಯಲಾಗದ ಘಟನೆ ಅಂತ ಬಂದಾಗ ನಮ್ಮ ಅತ್ತೆ ಮಗ, ಸ್ವಂತ ಅತ್ತೆ ಮಗ ಏನ್ ಮಾಡ್ದ, ಕೈ ಹಾಕ್ಸಿ ಸಾಕೊಂಡಿದ್ದಾನೆ ಮಂಜು ಅಂತ. ಅವ್ನಿಗೆ ಹೇಳ್ಬಾರ್ದು, ಆದ್ರೂ ಮಾತಾಡ್ತೀನಿ. ಇಲ್ಲ ನಿಮ್ಮ ಆಲ್ರೆಡಿ ನಿಮ್ ಕಣ್ಣಲ್ಲಿ ನೀರಿದೆ, ಒಬ್ಬ ಆಲ್ರೆಡಿ ನೀವು ಎಮೋಷನ್ ಒಳಗಾದ್ರಿ, ಅದು ನನಗೂ ಫೀಲ್ ಆಗುತ್ತೆ. ಅದು ಅವ್ನು ಏನ್ ಮಾಡ್ದ ಅಂದ್ರೆ ಹಿಂಗೆ ದುಡ್ಡು ವ್ಯವಹಾರದಲ್ಲಿ ಏನ್ ಮಾಡ್ದ, ಸ್ವಲ್ಪ ಏನೇನೋ ಮಾತಾಡಿ ನನಗೆ ಅವ್ನು ನಾನು ಕೈ ಮಾಡಬಾರ್ದಿತ್ತು, ಅವನಿಗೆ ಕಪಾಳ ಕೊಡ್ಬಿಟ್ಟೆ. ಇಲ್ಲ ಅವನು ಮಾತಾಡಿದ ಅದೇ ರೀತಿ ಇತ್ತು, ಅಲ್ಲೇ ನಿಂತಿರು, ಕೊಟ್ಟ ಮೇಲೆ ಇಸ್ಕೊಂಡು ಹೋಗು, ಈ ತರ ಎಲ್ಲ ಮಾತಾಡ್ದ. ಅವಾಗ ಇವರೊಂದು ಏಟ್ ಹೊಡೆದು. ಯಾಕಂದ್ರೆ ಅವಳ ಪ್ರೀತಿ ತುಂಬಾ ಜಾಸ್ತಿ ಇತ್ತು, ಯಾಕಂದ್ರೆ ಅವ್ರ ಅಣ್ಣನೇ ಅವನು. ಅತ್ತೆ ಮಗ ಅಂದ್ರೆ ಅವನಿಗೂ ಅಣ್ಣನೇ. ಅವಳು ಜಾಸ್ತಿ ಪ್ರೀತಿ ಮಾಡ್ತಾ ಇಲ್ಲ ಅವನ ಎಲ್ಲದಕ್ಕೂ. ಅವನು ಅದೊಂದು ಮದ್ವೆ ಆದ್ಮೇಲೆ ಏನೇನೋ ಅವ್ರದ್ದು ಆಗಿ ಅವ್ರ ಅಪ್ಪ ತೀರ್ಕೊಂತಾರೆ. ಅವ್ರ ಅಪ್ಪ ತೀರ್ಕೊಂಡಾಗ ಕೂಡ ಅವ್ನ ಹೆಂಡತಿ ಅವಳಿಗೆ ಅವಮಾನ ಮಾಡ್ತಾಳೆ. ನಮ್ಮ ಮಾವಂತಕ್ ಬರ್ಬೇಡ ಅನ್ಬಿಟ್ಟು ಇಟ್ಕೊಂಡ್ ತಳ್ತಾಳೆ ಇವಳನ್ನ. ಆ ಇದ್ರಲ್ಲಿ ಅವ್ರು ಸತ್ತು ಮಲಗಿರೋ ಜಾಗದಲ್ಲಿ ಅದೊಂದು ಅವಮಾನ ಸಹಿಸಕ್ಕಾಗ್ಲಿಲ್ಲ. ಅದೇ ಅವ್ನಿಗೆ ಹೊಡೆದಿದ್ದೊಂದು ನಂದು, ಅವ್ನು ಮಾತಾಡಿ ರಿಯಾಕ್ಟ್ ಮಾಡಿದ್ಕೆ ನಾನು ಕೋಪ ಮಾಡ್ಕೊಂಡು. ಇವತ್ತು ಕೂಡ ಅವನು ಕೈ ಮೇಲೆ ಹೆಸರಿದೆ ಮಂಜು ಅಂತ. ಸೊ ಅದೊಂದು ಬೇಜಾರಾಗುತ್ತೆ. ಅದು ಆಗ್ಬಾರ್ದಿತ್ತು ಲೈಫಲ್ಲಿ, ಆಗೋಯ್ತು. ಬಟ್ ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ ಅಷ್ಟೇ. ಕಲಾವಿದನಿಗೆ ಬೀಗುಮಾನನೂ ಆಗುತ್ತೆ, ಸನ್ಮಾನನೂ ಆಗುತ್ತೆ, ಎಲ್ಲವೂ ಆಗುತ್ತೆ. ನೀವು ಮರೆಯಕ್ಕಾಗದೇ ನಿಮ್ಮ ಲೈಫಲ್ಲಿ ಅದ್ಭುತವಾದ ಕ್ಷಣ ಸನ್ಮಾನ ಅಂದ್ರೆ ಯಾವ ತರ, ಎಲ್ಲಿರ್ಬೋದು, ಯಾವ ತರ? ಇದೇ ನಾಗರಬಾವಿಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ನೋಡಿ. ಕನ್ನಡಿಗರಾಗಿ ಕನ್ನಡ ರಾಜ್ಯೋತ್ಸವದಿಂದನೇ ನಾಗರಬಾವಿಲಿ. ಯಾಕೆಂದ್ರೆ ನಾನು ತುಂಬಾ ಇದಾವೆ ಸನ್ಮಾನ ಮಾಡಿರೋ. ಎಲ್ಲ ಹೇಳಕ್ಕಿಂತ ಸ್ಟಾರ್ಟಿಂಗ್ ನನಗೆ ಸನ್ಮಾನ ಆದಾಗ ನಾನು ಖುಷಿ ಆಗಿದ್ದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ರಾಜ್ಯೋತ್ಸವ ಕರೆಸ್ತಾರೆ, ಒಬ್ರು MLA ಪಕ್ಕದಲ್ಲಿ ಕೂರಿಸ್ತಾರೆ, ಕೂರಿಸಿ ನನಗೆ ಸನ್ಮಾನ ಮಾಡ್ತಾರೆ. ನಾನೊಂದೆರಡು ಸ್ಪೀಚ್ ಮಾತಾಡ್ತೀನಿ. ನಿಜವಾಗ್ಲೂ ಅವತ್ತು ನನ್ನ ಕಣ್ಣಲ್ಲಿ ನಿಜವಾಗ್ಲೂ ಮನೆಗೆ ಬಂದು ನೀರು ಬಂದಿದೆ. ಯಾಕಂದ್ರೆ ಎಷ್ಟೋ ಜನ ಸರ್ ಸಂಬಂಧಿಕರು ಮಾಡಕ್ ಕೆಲ್ಸ ಇಲ್ಲ, ರೀಲ್ಸ್ ಮಾಡ್ತಾರೆ, ಇವ್ರಿಗೇನ್ ಕೆಲ್ಸ, ಇವ್ರಿಗೆ ಆ ತರ ಏನೋ ಒಂದು ನೆಗ್ಲಿಜೆನ್ಸ್ ಮಾತಾಡ್ತಾರೆ. ಹೇಳ್ಕೊತಿದ್ದವ್ರು ಇವಾಗ ಬಿಗುಮಾನ ಬಂದಿದೆ. ಬಿಗುಮಾನ ಬಂದಿದೆ. ಈಗ ಅವರೇ ಸೆಲ್ಫಿ ತಗೊಳ್ಳೋದು ಹಾಕೊಳ್ಳೋದು ಮಾಡ್ತಾರೆ ಸ್ಟೇಟಸ್ ಅಲ್ಲಿ. ಬಟ್ ಆ ಟೈಮಲ್ಲಿ ಅಷ್ಟೇ ಅವಮಾನಗಳು ಮಾಡಿದ್ದಾರೆ. ನಾವು ಅವ್ರೆಲ್ಲಿ ನೋಡ್ಬಿಡ್ತಾರೆ ಅನ್ಬಿಟ್ಟು ನಾವು ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಟು ಸ್ಟೇಟಸ್ ಹಾಕ್ತಾ ಇದ್ದೋ ರೀಲ್ಸ್ ಮಾಡೋ ಟೈಮಲ್ಲಿ. ಇವತ್ತು ನಾವು ಓಪನ್ ಆಗಿ ಹಾಕ್ತೀನಿ, ಯಾರೇನಾದ್ರೂ ಅನ್ಕೊಳ್ಳಿ ಅಂತ. ಅವಮಾನ ಆದ ಕಡೆ ಸನ್ಮಾನ ಇದ್ದೇ ಇರುತ್ತೆ. ಹಾಗಾಗಿ ಅದು ಫಸ್ಟ್ ಟೈಮ್ ನನಗೆ ಸನ್ಮಾನ ಕನ್ನಡ ರಾಜ್ಯೋತ್ಸವ ನಾಗರಬಾವಿಲಿ. ಅದೊಂದು ಖುಷಿ ಆಯ್ತು. ನೀವು ಮನೆ ಕಟ್ತಿರಲ್ಲ, ಸೊ ಏನು ಆ ಮನೆಗೆ ಏನಂತ ಹೆಸರಿಡ್ಬೇಕಂತ ಅನ್ಕೊಂಡಿದ್ದೀರಾ? ಯಾವ ಸಿಂಬಲ್ ಇಕ್ಬೋದು? ತಂದೆ ತಾಯಿ ಕರ್ಕೊಂಡು ಹೋಗಿ ಹೆಸರು ಕಟ್ಟಿರೋಂಥ ಜಾಗ. ಇವತ್ತು ನನ್ನ ಹೆಸರು ಮಂಜುನಾಥ ಅಂತಾನೆ. ಹಂಗಾಗಿ ನಾವು ಬಿಟ್ಕೊಡಕ್ಕಾಗಲ್ಲ. ಇವಳು ಅನ್ಕೊಂಡಿರೋದು ಏನು ಮಂಜುನಾಥ ಸ್ವಾಮಿ ನಿಲಯನ. ನಾನು ನನ್ನ ಕನಸು ಅಂತ ಇಡ್ಬೇಕು ಅಂತಿದೆ, ಇಲ್ಲ ನನ್ನ ಮಕ್ಳ ಹೆಸರು ಇಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇವಳದೇ ಪ್ಲಾನ್ ಇರೋದ್ರಿಂದ ಇವಳ ಕನ್ಸ್ಗೆ ನಾನು ಬೆಲೆ ಕೊಡ್ತೀನಿ, ಏನಾದ್ರು ಇಟ್ಕೋಬಹುದು. ಅಣ್ಣ, ಈಗ ಎಲ್ರು ಹೇಳ್ತಾರೆ ಏನ್ ಮರ್ಯ ಬಾ ಮರ್ಯ ರೀಲ್ಸ್ ಮಾಡೋದೇನು ದೊಡ್ಡ ವಿಷಯನಾ? ಯಾಕಂದ್ರೆ ಇವತ್ತು ಹಳ್ಳಿಲಿ ಎಲ್ಲ ಜನ ಹೆಂಗಾಗ್ತಾ ಇದ್ದಾರೆ, ಸಮಾಜದಲ್ಲಿ ಹೆಂಗ್ ಆಗ್ತಾ ಇದ್ದಾರೆ, ಆಮೇಲೆ ಅದನ್ನ ದೊಡ್ಡದಾಗಿ ಒಳ್ಳೆ ಮಟ್ಟಕ್ಕೆ ಉಪಯೋಗಿಸ್ಕೊಂಡು ಬಳಸ್ಕೊಂಡು ಹೋಗ್ತಾರಲ್ಲಿ ನೀವು ಒಬ್ರು. ಸೊ ಈ ರೀಲ್ಸ್ ಮಾಡ್ಬೇಕಾದ್ರೆ ಯಾರೇ ಏನೇ ಗೌರವ ಮಾತಾಡ್ಲಿ, ಆ ರೀಲ್ಸ್ ಮಾಡಕ್ಕೆ ನಿಮ್ಗೆ ಯಾವ ತರ ಎಷ್ಟು ಸಮಯ ತಗೋತೀರಾ? ಖಂಡಿತ ಒಂದು ರೀಲ್ಸ್ ಮಾಡಕ್ಕೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಮೇನ್ ಮಾಡ್ಬಿಡ್ತೀವಿ, ಅರ್ಧ ಗಂಟೆ 1 hour ಏನೋ ಮಾಡ್ಬಿಡ್ತೀವಿ. ಆ ಎಡಿಟಿಂಗ್ ಇದೆಯಲ್ಲ ಸರ್, ಅದೇ ಮ್ಯೂಸಿಕ್ ಹಾಕ್ಬೇಕು, ಆ ಸಂಬಂಧಪಟ್ಟ BGM ಹಾಕ್ಬೇಕು, ಅದು ತುಂಬಾ ರಿಸ್ಕ್. ನಾವೊಂದ್ 3 ರೀಲ್ಸ್ ಮಾಡ್ತೀವಿ ಅಂದ್ರೆ ನಾನು ಅದನ್ನ ಎಡಿಟ್ ಮಾಡಕ್ಕೆ ನಾನು 3 ದಿನ ತಗೊಂತೀನಿ. 3 ದಿನ ಯಾಕಂದ್ರೆ ಅದಕ್ಕೆ ಮ್ಯಾಚ್ ಆಗೋ BGM ಗಳು ಬೇಕು, ಮಾಡ್ಬೇಕು. ಹಂಗಾಗಿ ಅಷ್ಟು ಸುಲಭ ಯಾವ್ದು ಸುಲಭ ಅಲ್ಲ ಸರ್ ಪ್ರಪಂಚದಲ್ಲಿ. ಜನಗಳು ಅನ್ಕೊಂಡಷ್ಟು ಸುಲಭ ಯಾವ್ದು ಇಲ್ಲ. ಕೆಲವ್ರು ಮಾಡ್ತಾರೆ, ಈಗ ಡೈರೆಕ್ಟ್ ಆಗಿ ಎತ್ಕೊಂಡು ಏನೋ ಒಂದ್ ಮಾತಾಡ್ಬಿಟ್ಟು ಟಕ್ಕಂತ ಆಗ್ತದೆ, ಅವೆಲ್ಲ ಈಸಿ, ಅವು ಓಕೆ. ಬಟ್ ಇದೆಲ್ಲ ಕಷ್ಟ ಇದೆ. ಒಂದು ರೀಲ್ಸ್ ಮಾಡಿ ನಾವು ಜನಗಳನ್ನ ಮನರಂಜನೆ ಮಾಡಿಸಿ ಅದಕ್ಕಷ್ಟು ಲೈಕ್ಸು ಕಮೆಂಟ್ ಬಂದಾಗ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದಿದೆಯಲ್ಲ, ಅದಕ್ಕೆಲ್ಲ ಟೈಮ್ ಬೇಕೇ ಬೇಕು. ಅಣ್ಣ, ಈ ಕಾನ್ಸೆಪ್ಟ್ ಎಲ್ಲ ಯಾವ ಥರ ಉಟ್ಕೊಳ್ಳುತ್ತೇನೆ? ಕಾನ್ಸೆಪ್ಟು ಕೆಲವೊಂದು ನಾವು ಮಾತಾಡ್ತಿದ್ದಂಗೆ ಉಟ್ಕೊಬಿಡುತ್ತೆ.
ಇವತ್ತು ಯಾವ್ದೋ ಒಂದು ಮಾಡಿದೆ ಬಾದಾಮಿದ, ಈಗ ಹಂಗೆ ಇದೇನೋ ಮಾಡ್ಬೋದಲ್ಲ ಅಂತ ಉಟ್ಕೊಳುತ್ತೆ. ಕೆಲವೊಂದು ಫ್ರೆಂಡ್ಸ್ ರೆಫರ್ ಮಾಡ್ತಾರೆ, ಕೆಲವೊಂದು ಯಾರೋ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಕಂಟೆಂಟ್ ಕಳ್ಸ್ಕೊಂಡ್ರೆ ಮಾಡಿ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅಣ್ಣ ಒಂದಷ್ಟು ಕಂಟೆಂಟ್ಗಳು ಯಾವ್ದೋ ಒಂದು ಫೆಮಿಲಿಯರ್ ಆಗಿರೋದನ್ನ ತಕೊಂಡು ಮಾಡಿರೋ ದಿನಗಳಿದೆಯಾ? ಖಂಡಿತ ಇದೆ. ತೆಲುಗು, ತಮಿಳು, ಹಿಂದಿ ಇದನ್ನ ನಮ್ ಪ್ರಕಾಶನೇ ಕೊಡ್ತಾ ಇದ್ದ. ಕನ್ನಡದಲ್ಲಿ ಯಾರು ಮಾಡಿಲ್ಲ, ಮಾಡಿ ಚೆನ್ನಾಗಿರುತ್ತೆ ಅಂತ. ಅದು ಮಾಡಿರೋದು ಉಂಟು, ಅದು ಸಕ್ಸಸ್ ಆಗಿರೋದು ಉಂಟು. ನಾ ಎಲ್ಲಿ ಯಾವ್ದೋ ಒಂದು 40 ಮಿಲಿಯನ್ ಹೋಗಿದೆ. 40 ಮಿಲಿಯನ್ ಒಂದೇ ರೀಲ್ಸ್. ಅಣ್ಣ ನಾನು ನಿಮ್ಗೆ ಗಂಡ ಹೆಂಡತಿ ಇಬ್ಬರಿಗೆ ನೇರವಾಗಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಕೇಳಿ. ಕನ್ನಡದಲ್ಲಿ ನೀವು ಎಂತದೇ ಮಾಡಾಕಿ ಕಾಮೆಂಟ್ಸ್ ಇಂದ ಹಿಡಿದು ಈ ಬೇಗನೆ ಕನ್ನಡಿಗರು ಒಂದಷ್ಟು ತುಂಬಾ ಸಪೋರ್ಟ್ ಮಾಡ್ತಾರೆ. ಕೆಲವರು ಇವನ್ಗೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಇವನ್ಗೆ ಯಾಕೆ ಲೈಕ್ ಮಾಡ್ಬೇಕು ಅನ್ನೋ ತರ ಇದೆ. ಖಂಡಿತ ಸರ್ ಹೇಳ್ತೀನಿ, ನಿಜ ಹೇಳ್ತೀನಿ. ನಾನು ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಫ್ರೆಂಡ್ಸ್ ಕೂಡ ನಾನು ಇದುವರೆಗೂ ಯಾರನ್ನೂ ಕೇಳಿಲ್ಲ. ಕಂಟೆಂಟ್ ಇಂದ ಜನ ಮಾಡಿದ್ದಾರೆ, ಇಷ್ಟ ಇದ್ರೆ ಮಾಡ್ತಾರೆ. ಈಗ ನಾನು ಯಾಕೆ ಮಾಡ್ಬೇಕು ಅಂದ್ರೆ ಬೇಡ, ಇಷ್ಟಪಟ್ಟವ್ರು ಮಾಡ್ತಾರೆ. ಈಗ ಇಷ್ಟ ನನ್ಗೇನು ಫಾಲೋವರ್ಸ್ ಇದಾರೆ, ಇನ್ಸ್ಟಾ ಆಗ್ಬೋದು, FB ಆಗ್ಬೋದು, YT ಆಗ್ಬೋದು, ಎಲ್ಲ ಅವರು ಪ್ರೀತಿಯಿಂದ ಬಂದಿರೋದು. ನಾನು ಯಾವುದೇ ವಿಡಿಯೋ ನೋಡಿ ದಯವಿಟ್ಟು ಫಾಲೋ ಮಾಡಿ ಇಲ್ಲ ಫಾಲೋ ಮಾಡಿ ಅಂತ ಎಲ್ಲೂ ಕೂಡ ನಾನು ಇದುವರೆಗೂ ನಾನು ಎಷ್ಟು ವಿಡಿಯೋಗಳು ನೋಡಿ ನೀವು ಕೇಳಿದ್ದು ಎಷ್ಟು ರೀಲ್ಸ್ ಮಾಡಿದೀರಾ ಅಂತ ನಾನು ಇನ್ಸ್ಟಾ ಅಷ್ಟೇ ಹೇಳಿದೀನಿ. ಟಿಕ್ಟಾಕ್ ಎಲ್ಲ ತಗೊಂಡ್ರೆ ಒಂದು 5-6 ಸಾವಿರ ಮಾಡಿದೀನಿ. ಎಲ್ಲಾನು ನಾವು ಕಂಪೇರ್ ಮಾಡಿ ಒಂದು 5-6 ಸಾವಿರ ರೀಲ್ಸ್ ಆಗಿದೆ. ನಾನು ಜಸ್ಟ್ ನೀವು ಇನ್ಸ್ಟಾ ಬಗ್ಗೆ ಕೇಳ್ತಾ ಇದೀರಾ ಅಂತ ಒಂದ್ 2,000 ಚಿಲ್ಲರೆ ಅಂತ ಹೇಳಿದೆ. ಹಂಗಾಗಿ ಎಲ್ಲ ಅವ್ರು ಪ್ರೀತಿ ಪಟ್ಟು ಬಂದಿರೋದು, ನಾವ್ ಯಾರನ್ನೂ ಇದುವರೆಗೂ ಕೇಳಿಲ್ಲ. ನಾನು ಯಾಕೆ ಫಾಲೋ ಮಾಡ್ಬೇಕು ಅಂದ್ರೆ ಬೇಡ. ನನ್ ಎಷ್ಟೋ ಜನ ಕಮೆಂಟ್ ಹಾಕ್ತಾರೆ, ನೀನ್ ನಾನು ಯಾಕೆ ನೋಡ್ಬೇಕು, ನಾನು ಫಾಲೋ ಮಾಡ್ಬೇಕು, ಬೇಡ ಅಂತಾನೆ ನಾನು ರಿಪ್ಲೈ ಮಾಡ್ತೀನಿ. ಎಲ್ಲ ಅವ್ರು ಪ್ರೀತಿ ಪಟ್ಟು ಬಂದಿರೋರ್ನ ಖಂಡಿತ ನಮ್ಗಿರೋದೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಸರ್. ಆಗ್ಲೇ ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿಲ್ವಾ ಸರ್, ಕಮೆಂಟ್ ಮಾಡೋರೆಲ್ಲ ಕೆಲಸ ಮಾಡೋರಲ್ಲ. ಕಮೆಂಟ್ ಮಾಡೋರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂತ ಇದ್ದೇವೆ, ಇಲ್ಲ ಅಂತಲ್ಲ. ಯಾವ್ದೋ ಒಂದು ಟೈಮು ಇವಾಗ ನಾವು ತಲೆ ಕೆಡ್ಸ್ಕೊಳಲ್ಲ, ಬೇಕಾಗಿಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊಂಡು ನಮಗ್ BP ರೈಸ್ ಆಗಿ ಅದಕ್ಕೆ ರಿಪ್ಲೈ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಅವ್ನು ಮಾಡ್ತಾನೆ ಇರ್ತಾನೆ, ಅವ್ನ ಕೆಲಸ ಇಲ್ವಾ, ಬೇಡ ಬಿಟ್ಟಾಕದಷ್ಟೇ. ಹಂಗಾಗಿ ಕಮೆಂಟ್ ಮಾಡೋರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನಮ್ಮನ್ನು ಪ್ರೀತಿಸೋ ಜನಗಳು ಏನೋ ಅನ್ನೋರ ನಾವು ಪ್ರೀತಿ ಕೊಡ್ಬೇಕು, ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕು, ಅವ್ರ ನಗಿಸ್ಬೇಕು, ಅದೇ ನಮ್ಮ ಆಸೆ. ಚಿಕ್ಕದಾಗಿ ಮಾಡಿ ತುಂಬಾ ಸೋತಿದೀನಿ ಸರ್, ನಿಜವಾಗ್ಲೂ ಹೇಳ್ತೀನಿ. ಚಿಕ್ಕದಾಗಿ ಸ್ಯಾರಿ ಬಿಸ್ನೆಸ್ ಆಗ್ಬೋದು, ಬರ್ಗರ್ದಾಗ್ಬೋದು, ತುಂಬಾ ಬಿಸ್ನೆಸ್ ಗಳು ಮಾಡಿ ಬರೀ ಸೋಲೋದೇ ಆಗಿದೆ ಲೈಫ್. ದೇವ್ರು ಯಾವತ್ತು ಕೊಡ್ತಾನೆ ಅವತ್ತು ಖಂಡಿತ ಒಂದು ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆ ಇದೆ, ಮಾಡ್ತೀನಿ. ಮಂಜಣ್ಣವರ ಬಾಲ್ಯದಲ್ಲಿ ತುಂಬಾ ತುಂಟನ? ಖಂಡಿತ ಇದೆ ಸರ್, ತುಂಟ. ತಲೆ ಹೊಡೆದಿ ತೂತ್ ಮಾಡಿರೋದು ಇದೆ ನಾವು. ನನಗೆ ಅವಾಗ ಹೇಳ್ದ್ನಲ್ಲಿ ಇವಾಗಲೇ ವಿಷ್ಣುವರ್ಧನ್ ಅವ್ರ ಬಗ್ಗೆ. ನಾನು ವಿಷ್ಣುವರ್ಧನ್ ಫ್ಯಾನು, ಇನ್ನೊಬ್ಬ ಅಂಬರೀಷ್ ಫ್ಯಾನು. ಅಂದ್ರೆ ಜಗ್ಲಿ ಕತ್ಕೊಂಡ್ಬಿಡೋದು. ಇವನು ನಾನು ಅಂಬರೀಷನ್ ಬೈಯೋದು, ಅವ್ನು ವಿಷ್ಣುವರ್ಧನ್ ಬೈಯೋದು. ಎತ್ತಿ ತಲೆಗೆ ಹೊಡೆದು ಇಲ್ಲಿ ತೂತ್ ಮಾಡಿ ಸ್ಟಿಚ್ ಹಾಕಿ ನಮ್ಮ ಅಪ್ಪ ತೆಗೆದು ಹೊಡೆದಿ ಹುಚ್ಚ ವಹಿಸಿ ನಮ್ಮಪ್ಪ ಹುಚ್ಚ ಬೇಕಾಳ್ಗಂಟ್ಲು ಹೊಡೆದಾರ ನಮ್ಮಪ್ಪ. ಹಂಗೆ ಆಗಿದೆ ತುಂಟತನ, ಬೇಜಾನಾಗಿದೆ. ಕೆರೆಗೆ ಹೋಗಿ ಬೀಳೋದು, ಗೊತ್ತಿಲ್ದಾನೆ ಹೊಂಗೆಕಾಯಿ ಕೀಳೋದು, ಹೊಂಗೆಕಾಯಿ ಕಿತ್ಬಿಟ್ಟು ಮಾರ್ತಾ ಇದ್ದೋ, ಸೋಪ್ಗೆ ಹೊಂಗೆಕಾಯಿ ಹೋಗ್ತಾ ಇದ್ದೋ. ಹೊಂಗೆಕಾಯಿ ಮರಗಳು ಕಿತ್ಕೊಬಂದು ಒಣಗಿಸಿ ಮಾರಿ ಆ ದುಡ್ಡಲ್ಲಿ ಸಿನಿಮಾ ನೋಡೋದು ಇವೆಲ್ಲ ಮಾಡ್ತಾ ಇದ್ದೋ. ಮಾವಿನಕಾಯಿ ಎಳ್ನೀರ್ ಕದ್ಬಿಟ್ಟು ಎಲ್ಲ ಒಂದ್ಸಲ ತಗಲಾಕೊಂಡು ಹೊಡ್ಸ್ಕೊಂಡಿದೀವಿ, ತುಂಬಾ ಮಾಡಿದೀವಿ. ಶಿವರಾಮ್ ಕಾರಂತ್ರವರು ಒಂದು ಅಡಕೆ ಕಾಯಿನ ಕದಿಯಕ್ ಹೋಗಿ ಅವರು ಹೊರ ಬಂದು ಆಮೇಲೆ ದೊಡ್ಡ ಸಾಧಕರಾಗಿದ್ರು. ಆ ತರದೆಲ್ಲ ದಿನಗಳಿದೆ. ಬಟ್ ಬಾಲ್ಯ ಅದು ಬಾಲ್ಯ ಜೀವನದಲ್ಲಿ ಹಂಗಿರುತ್ತೆ. ಆಗ ಶ್ರುತಿ ಅಕ್ಕ ಅವರ ಬಾಲ್ಯದಲ್ಲಿ ನಿಮ್ಮ ಜೀವನ ಅಲ್ಲಿ ಯಾವ ತರ ಹೆಂಗೆ? ಅವರು ರಿಲೇಷನ್ ಸ್ವಲ್ಪ ಅವ್ರೂರಲ್ಲಿ ಹೋಗೋದು, ಹಬ್ಬಗಳು ಬರೋದು ಎಲ್ಲ ಇರ್ತಾ ಇತ್ತು, ಎಲ್ಲರಿಗೂ ಗೊತ್ತು ಅವಾಗಿಂದ. ನೀವು ಇಷ್ಟ ಇದ್ದಾಗ ನಾನು ಇಷ್ಟಿದ್ದೆ, ಒಂದ 7 ವರ್ಷ ಡಿಫ್ರೆನ್ಸ್ ಇಬ್ರಿಗೂ. ಅಕ್ಕ ದೈತ್ಯ ಪ್ರತಿಭೆ ಆಗಿರೋದ್ರಿಂದ ಸ್ಟೂಡೆಂಟ್ ಲೈಫ್ ಅಲ್ಲಿ ಕಬಡ್ಡಿ ಆಡಿದ್ ಏನಾದ್ರು ಇದೆಯಾ? ಇವಾಗ್ಲೂ ನಮ್ ಸರ್ ಒಬ್ರು PGS ಸರ್ ಅಂತಿದ್ರು, ಇವಾಗ ನೆನ್ಪಿಸ್ಕೊತಾರೆ. ಇವ್ರ ಮಾವನ್ ಮಗಳು ನನ್ಗಿಂತ ಚಿಕ್ಕವಳು, ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ಳಿಗೆ ಎಷ್ಟೋ ಸಲ ಹೇಳಿದಾರಂತೆ, ನಿಮ್ ಶ್ರುತಿ ಅಕ್ಕ ಎಲ್ಲ ಗೊತ್ತಲ್ಲ, ಅವರೆಲ್ಲ ಹೆಂಗ್ ಆಟ ಆಡ್ತಾ ಇದ್ರು ಗೊತ್ತಾ ಅಂತೆಲ್ಲ ಹೇಳ್ತಾ ಇರ್ತಿದ್ರಂತೆ. ಎಷ್ಟೋ ಸಲ ಫೋನ್ ಮಾಡು ಮಾತಾಡ್ಸವ್ರೆ ನನ್ನ, ನಾನ್ ನಮ್ ಸ್ಟೂಡೆಂಟ್ ಅಂತ ಹೇಳ್ಕೊತೀನಿ, ನಂಗೆ ಖುಷಿ ಆಯ್ತದೆ ಅಂತ. ಇವತ್ತು ನಾವು ನಮ್ಗೆ ಗೊತ್ತಿಲ್ಲ ಸರ್, ನಮ್ ಸ್ಕೂಲ್ ಕಾಲೇಜಿಗೆ ರೀಚ್ ಆಗಿದೀವಿ ನಾವು. ನಮ್ ಸ್ಟೂಡೆಂಟಾ ಮಂಜುನಾಥ ಅಂತ ಕೇಳ್ತಾರಂತೆ, ನಮ್ಗೆ ಬಂದು ಹೇಳ್ತಾರೆ. ನಮ್ಮ ಸ್ಕೂಲು, ಹೈಸ್ಕೂಲು, ಕಾಲೇಜ್ಗೆಲ್ಲ ರೀಚ್ ಆಗಿದ್ದೀವಿ. ನೋಡಿ ವೀಕ್ಷಕರೇ, ನಿನ್ನ ಹೆಸರೇನ್ ಮಗ? ಧನುಷ್ ಅಂತ. ಧನುಷ್. ನಾವು ಮಂಜಣ್ಣನ ಶ್ರುತಿ ಅಕ್ಕನ ಇಂಟರ್ವ್ಯೂ ಮಾಡ್ತಾ ಇದ್ದು. ಪಾಪ ನೀನ್ ಒಂದ್ 10 ನಿಮಿಷದಿಂದನೂ ಆ ಕ್ಯಾಮ್ರಾ ಸುತ್ತಾನೆ ನೀನ್ ಎಲ್ಲ ಬರ್ತಾ ಇದ್ದಲ್ಲ, ಯಾಕೆ? ಚೆನ್ನಾಗಿ ಮಾಡ್ತಾರೆ ಅದಕ್ಕೆ. ಯಾಕೆ ಇಷ್ಟಪಡ್ತೀಯ ಅಷ್ಟೊಂದು ಅವ್ರನ್ನ? ಅವರು ದೊಡ್ಡವರಾದ್ಮೇಲೆ ಏನಾಗ್ಬೇಕು ಆ ಕನ್ಸನ್ನೆಲ್ಲ ಹೇಳ್ತಾ ಇರ್ತಾರೆ. ಮಗ ಏನ್ ಹೇಳ್ತೇನಿ ಮಗ,
ನೋಡಿದ್ಯಲ್ಲ ಅಂದ್ರೆ ಒಂದಷ್ಟು ವಿಡಿಯೋಗಳು ಅವೆಲ್ಲ ನೋಡ್ತಾ ಇರ್ತೀಯ. ನೋಡಿ ಸ್ನೇಹಿತರೆ, ನಾನು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು. ಆ ಪ್ಲೇಸಲ್ಲಿ ಹುಡುಗ ಸಿಗ್ತಾನೆ ನೋಡಿ. ನಾವು ಬಿಸಿಲು ಲಕ್ಕಿಸ್ತಾನೆ ಸುಮ್ಮನೆ ನಾವು ಅಲ್ದಾಡ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಬರ್ತಾ ಇದ್ವಿ. ಪಾಪ ಅವನು ಒಂದು 15-20 ನಿಮಿಷ ಬಿಸಿಲಲ್ಲಿ ಒಣಗಿದಾನ. ಪಾಪ ಅವನು ಕ್ಯಾಮ್ರಾ ಇಂದಾನೆ ಓಡಾಡ್ಕೊಂಡು ಇದ್ ಮಾಡ್ತಾ ಇದ್ದಾನೆ. ಸಖತ್ ಖುಷಿ ಆಯ್ತು ಮಗ. ಏನಾಗ್ಬೇಕು ಅನ್ಕೊಂಡಿದ್ಯಾ? ನಾನೊಬ್ಬ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಏಯ್ ಸೂಪರ್ ಮಗ, ಚೆನ್ನಾಗಿ ಓದು. ನೋಡಿ, ಜನಸೇವೆ ಜನಾರ್ದನ ಸೇವೆ. ಒಂದಿನ ಹಿಡಿದ್ಬಿಟ್ಟು ಒಳಗಡೆ ಆಯ್ತಾ? ಥ್ಯಾಂಕ್ ಯು, ಒಳ್ಳೇದಾಗಿ. ಥ್ಯಾಂಕ್ಸ್ ಅಂಕಲ್. ಮಗ ಚೆನ್ನಾಗಿ ಓದು ಮಗ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇಷ್ಟು ಹೊತ್ತುಗಳ ತನಕ ನಮ್ಮ ಒಂದು ಕಲರತಿ ಮಹಾದೇವ್ ಯೂಟ್ಯೂಬ್ ಚಾನಲಲ್ಲಿ ಮಹಾದೇವ ಕಥೆಯ ಕಾರ್ಯಕ್ರಮದಲ್ಲಿ ಮನಬಿಚ್ಚಿ ಇಬ್ಬರು ಕಪ್ಪಲ್ಲು ಆದರ್ಶ ದಂಪತಿಗಳು ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇರಲಿ. ರಾಯರ ಆಶೀರ್ವಾದ, ನೀವು ನಂಬಿರೋಂಥ ದೇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿನೂ ಕೂಡ ನಿಮಗೆ ಒಳ್ಳೇದು ಮಾಡಲಿ, ಒಳ್ಳೆಯದನ್ನು ಹಾರೈಸಲಿ, ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ಅಂತ ನನ್ನ ಚಾನಲ್ ಕಡೆಯಿಂದ, ಹಾಗೆ ನನ್ನ ಪ್ರೀತಿಯ ವೀಕ್ಷಕರ ಕಡೆಯಿಂದ. ನನ್ನ ವೀಕ್ಷಕರು ಯಾವತ್ತೂ ಎಂದೂ ಇದು ಮಾಡಿಲ್ಲ. ಒಳ್ಳೊಳ್ಳೆ ನಾನು ಒಂದಷ್ಟು ಇಂಟರ್ವ್ಯೂ ಮಾಡಿರೋದು ಎಲ್ಲನೂ ಚೆನ್ನಾಗಿ ಅದನ್ನು ಮೇಕ್ ಎತ್ತಿದ್ದಾರೆ ನನ್ನ ವೀಕ್ಷಕರಿಗೆ. ನನ್ನ ವೀಕ್ಷಕರಿಗೆ ಯಾವತ್ತು ನಾನು ಅವ್ರಿಗೆ ತುಂಬ ಖುಷಿಯಾಗಿ, ನಾನು ಯಾವತ್ತು ಅವ್ರಿಗೆ ಹಾರ್ಟ್ಲಿ ಇದು ಮಾಡಲ್ಲ. ನಾನು ಅವ್ರನ್ನ ಇಲ್ಲಿ ಗೊತ್ಕೊಂಡಿದ್ದೀನಿ. ನಾನು ಅವ್ರನ್ನ ಮೇಕೆ ನನ್ನ ಚಾನಲ್ ಎತ್ಕೊಂಡು ಬಂದಿದ್ದೆ ಅವ್ರುಗಳು. ಸೊ ಕನ್ನಡಿಗರು ನೋಡೋರು ಯಾರೂ ಕೈ ಬಿಟ್ಟಿಲ್ಲ. ಅಣ್ಣ, ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರಲಿ, ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ. ಕಡೆಯದಾಗಿ ಅಣ್ಣ, ಮನೆ ಬಿಟ್ಟು ಇನ್ನೂ ಒಂದು ದೊಡ್ಡ ಆಸೆ ಏನಿದೆ ನಿಮಗೆ? ಸರ್, ನನ್ನ ಕನಸು ಮನೆ, ಒಂದು ಬಿಸ್ನೆಸ್. ನನ್ನ ಮಕ್ಕಳು ಎಜುಕೇಶನ್. ಮಕ್ಕಳನ್ನ ಒಬ್ಬಳನ್ನ ಡಾಕ್ಟರ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದೇನಾರು ಕಷ್ಟ ಆಗ್ಲಿ, ನಮ್ಮ ಲೈಫಲ್ಲಿ ಏನಾರು ತ್ಯಾಗ ಮಾಡೋದಾಗ್ಲಿ, ಇಬ್ಬರಲ್ಲಿ ಒಬ್ಬರನ್ನ ಡಾಕ್ಟರ್ ಓದಿಸ್ಬೇಕು ಅನ್ನೋದಿದೆ. ಅದೊಂದೇ ನನ್ನ ಕನಸಿರೋದು. ಇವಳ ಕನಸು ಕೂಡ ಅದೇ. ನೋಡೋಣ ಸರ್, ನೋಡೋಣ, ದೇವರ ಆಶೀರ್ವಾದ. ನೋಡಿ, ಇಲ್ಲಿ ಯಾರೂ ಚಿಕ್ಕವರಲ್ಲ, ಯಾರೂ ದೊಡ್ಡವರಲ್ಲ, ಕೆಲಸ ಮಾತ್ರ ಯಾವತ್ತೂ ದೊಡ್ಡದು. ಖಂಡಿತ. ಇದನ್ನ ಅಪ್ಪು ಸರ್ ನನಗೆ ಯಾವಾಗಲೂ ಒಂದಷ್ಟು ನಾವು ಹಾಡುಗಳು ಹೇಳಿದಾಗ, ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗ, ಇವೆಲ್ಲ ದೊಡ್ಡವ್ರ ಮಾತುಗಳು ನಮಗೆ ಈ ಟೈಮಲ್ಲಿ ಹಿಂಗೆಲ್ಲ ಒಂದಷ್ಟು ನೆನಪಾಯ್ತಿರ್ತವೆ. ನಾವು ಮಾತಾಡಿರ್ಕಂಥ ಮಾತಲ್ಲಾಗಲಿ, ಏನಾದರೂ ತಪ್ಪು ತೊದನೋಡಿಗಳು ಏನಾದರೂ ಬಂದಿದ್ರೆ ನಮ್ಮ ಮೂವರಲ್ಲಿ ದಯವಿಟ್ಟು ನನ್ನ ವೀಕ್ಷಕರಿಗೆ ಹಾಗೆ ನೋಡೋರಿಗೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೆಚ್ಚು ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ಕರ್ಕೊಂಡು ಹೋಗ್ತೀರಿ ಅನ್ನೋದು ನನ್ನ ಕೇಳ್ಕೊಂಡು, ನನ್ನ ಪ್ರೀತಿ ವೀಕ್ಷಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.